ದುನಿಯಾ ವಿಜಿ ಬರೆದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಅನುಭವನ ಹೆಕ್ಕಿದ್ರು. ಅಂದ್ರೆ ಮೋರ್ ದ್ಯಾನ್ 4 to 5 months ಆ ಕ್ಯಾರೆಕ್ಟರ್ಗಳನ್ನೆಲ್ಲ ಮನೆಗೆ ಕರೆಸಿ ಅವ್ರ ಜೊತೆ ಮಾತಾಡಿ ಒಂದು ಡ್ರಗ್ಸ್ ಅಂತ ಏನಿದೆ ಅದು ಯೂತ್ಸ್ ಯಾವ ತರ ಅದನ್ನ ರಿಸೀವ್ ಮಾಡ್ತಾ ಇದಾರೆ, ಅದನ್ನ ಯಾವ ತರ ಬೆಂಕಿ ತರ ಹರಡ್ತಾ ಇದೆ ಸಿಟಿಗಳಲ್ಲಿ, ಟೌನ್ಗಳಲ್ಲಿ, ಇನ್ನೊಂದ್ 2 ದಿನ ಹೋದ್ರೆ ಹಳ್ಳಿಗಳಿಗೂ ಕಾಲಿಕ್ಕತ್ತೆ ಅನ್ನೋ ತರ. BK ನಗರ ಅಂತ ಯಶವಂತಪುರದಲ್ಲಿದೆ. ಅಲ್ಲಿ ನಿಮ್ ನಂಬಲ್ಲ, ಒಂದು ಪ್ರಾಥಮಿಕ ಪಾಠಶಾಲೆ. ಅಲ್ಲಿ ಮಕ್ಕಳನ್ನ ಮೇಷ್ಟ್ರೇನಾದ್ರು ಬೈದ್ರೆ ಆ ಮಕ್ಕಳು ಈಚೆ ಗೇಟ್ ಹತ್ರ ಕಾಯ್ತಾ ಇರ್ತಾರೆ ಮೇಷ್ಟ್ರು ಬರ್ಲಿ ಅಂತ. ಅಯ್ಯೋ, ಎಲ್ಲಿ ಬೆಂಗಳೂರಲ್ಲ? ಹೌದು, ಇವಾಗ್ಲೂ ಹೌದು, BK ನಗರ ಅಂತ. ನಾನು ಯಾವಾಗ್ಲೂ ಹೇಳೋದು ಬರೆಯೋದು ತುಂಬಾ ಈಸಿ ಸಂಭಾಷಣೆ, ಆದ್ರೆ ಅದನ್ನ ನಿರ್ದೇಶಕರಿಗೆ ಒಪ್ಸೋದು ಕಷ್ಟ. ಯಾಕಂದ್ರೆ ಅವರು ತಮ್ಗೆ ಏನ್ ಬೇಕು ತುಂಬಾ ಕಷ್ಟಪಟ್ಟು ಕಥೆನ ಒಂದು ಕನಸು ತರ ಕಟ್ಟಿರ್ತಾರೆ. ಅದಕ್ಕೆ ಸಂಭಾಷಣೆ ಪೂರಕವಾಗಿರ್ಬೇಕು, ಸಂಭಾಷಣೆ ಹೊಂದಿಸಿ ಬರೆಯಿರಿ ತರ ಇರ್ಬೇಕು, ಬಿಟ್ಟ ಸ್ಥಳ ತುಂಬಿರಿ ತರ ಇರಬಾರ್ದು. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಕನ್ನಡ ಸಿನಿಮಾಗಳಲ್ಲಿ, ಎಸ್ಪೆಷಲಿ ಕಮರ್ಷಿಯಲ್ ಸಿನಿಮಾಗಳಲ್ಲಿ ನಾವು ನೋಡ್ತಾ ಇದ್ರೆ ದೊಡ್ಡ ಸ್ಕ್ರೀನಲ್ಲಿ ಹೀರೋ ಇರ್ತಾರೆ, ಏನು ಫುಲ್ ಗಾಳಿ ಬರ್ತಾ ಇರುತ್ತೆ. ಒಂದು ದೊಡ್ಡ ಕಮರ್ಷಿಯಲ್ ಸೆಟಪ್ನಲ್ಲಿ ಈ ಹೀರೋ ಡೈಲಾಗ್ ಹೊಡಿಬೇಕಾದ್ರೆ ಆ ಹೀರೋ ಆಡುವಂಥ ಒಂದು ಡೈಲಾಗ್ಗೆ ಎಷ್ಟು ವಿಸಿಲ್ಗಳು ಬರುತ್ತೆ, ಎಷ್ಟು ಚಪ್ಪಾಳೆಗಳು ಬರುತ್ತೆ. ಬಟ್ ಆ ಡೈಲಾಗ್ ಹೀರೋ ಬಾಯಿಂದ ಬರೋಕ್ಕೂ ಮುಂಚೆ ಈ ವ್ಯಕ್ತಿ ಪೆನ್ನಿಂದ ಬರುತ್ತೆ. ಇವ್ರು ಬರೆದಂಥ ಹಲವಾರು ಡೈಲಾಗ್ಗಳು, ಸಂಭಾಷಣೆಗಳು ಆಫ್ಕೋರ್ಸ್ ಥಿಯೇಟ್ರಲ್ಲಿ ದೊಡ್ಡ ದೊಡ್ಡ ವಿಸಿಲ್ಗಳು, ಚಪ್ಪಾಳೆಗಳನ್ನು ಗಿಟ್ಟಿಸ್ಕೊಂಡಿದೆ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಆಸ್ತಿ ಮಾಸ್ತಿ ಅವರು ನಮ್ಮ ಜೊತೆ ಇವತ್ತು ಸ್ಟುಡಿಯೋನಲ್ಲಿ. ವೆಲ್ಕಮ್ ನೇತ್ರಾ ಶೋಗೆ. ಥ್ಯಾಂಕ್ ಯು ಮೇಡಮ್. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ನಮ್ಮ ಆಕ್ಚುಲಿ ಅಂದ್ರೆ ನಾವು ಸ್ಕೂಲಲ್ಲಿ ಇರ್ತಾ ಮಾಸ್ತಿ ಅವ್ರ ಬಗ್ಗೆ ಒಂದು ಲೈನ್ ಇರ್ತಿತ್ತು, ಕನ್ನಡದ ಆಸ್ತಿ ಮಾಸ್ತಿ ಅಂತ, ಕನ್ನಡ ಚಿತ್ರರಂಗದ ಆಸ್ತಿ ಮಾಸ್ತಿ ಅಂತ ಹೇಳ್ಬೋದು ನಿಮಗೆ. ಕಮರ್ಷಿಯಲ್ ಸಿನಿಮಾಗಳಲ್ಲಿ ಮಾಸ್ತಿ ಅವ್ರ ಲೈನ್ ಇದ್ದು ಅದರಲ್ಲಿ ಒಂದು ವಿಸಿಲ್ ಬರಲೇಬೇಕು, ಚಪ್ಪಾಳೆ ಬರಲೇಬೇಕು. ಅದನ್ನ ಯಾವಾಗ್ಲೂ ಹೇಳೋದು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಹೂವು, ನಾವು ನಾರು. ಅಂದ್ರೆ ಅದೇ ಊರಲ್ಲಿ ಹುಟ್ಟಿದವನು ನಾನು. ಅವ್ರೇನು ಬೆಳೆದ್ರು, ಅವ್ರು ಓಡಾಡಿದ್ರು, ಅಲ್ಲೇ ನಾನು ಓಡಾಡ್ಕೊಂಡಿದ್ದವನು. ಅದೇ ಗಾಳಿ ಅವ್ರನ್ನ ಸಾಹಿತ್ಯ ಲೋಕಕ್ಕೆ ಕರ್ಕೊಂಡು ಬಂತು, ನನ್ನನ್ನು ಸಿನಿಮಾ ಲೋಕಕ್ಕೆ. ಎಲ್ಲ ಒಂದೇ ಲೆಕ್ಕದಲ್ಲಿ. ನಾನು ಚಿ ಉದಯಶಂಕರ್ ಅವರದ್ದು ಕೆಲವೊಂದು ಆರ್ಟಿಕಲ್ಗಳು ಇದನ್ನೆಲ್ಲ ಓದ್ಬೇಕಾದ್ರೆ ಅವ್ರಿಗೆ ಎಷ್ಟೋ ಸಿನಿಮಾಗಳಿಗೆ ಹಾಡನ್ನ ಬರ್ತಿದ್ದಾರೆ. ಅಂದ್ರೆ ಲೆಕ್ಕದಲ್ಲಿ ಕವಿಗಳು ಅವರು ಸಹ. ಬಟ್ ನನಗೆ ಯಾಕೆ ಕವಿ ಅನ್ನೋ ಸ್ಟೇಟಸ್ ಕೊಡ್ಲಿಲ್ಲ ಯಾರಿಗೂ ಅಂತ ಅನ್ನೋ ಬೇಜಾರಿತ್ತಂತೆ ಅವ್ರಿಗೆ. ಲೆಕ್ಕದಲ್ಲಿ ಎಷ್ಟೋ ಸಂಭಾಷಣೆಗಳನ್ನ ಬರ್ದಿದ್ದೀರಾ, ಬರಹಗಾರರು ನೀವು ಕೂಡ. ಬಟ್ ನಮಗೊಂದು ಅದನ್ನೇ ಮೈಂಡಲ್ಲಿ ಒಂದು ಡಿಫ್ರೆನ್ಸಿಯೇಷನ್ ಬಂದ್ಬಿಡುತ್ತೆ ಜನರಲ್ಲಿ, ಇದು ಸಿನಿಮಾ ಆಗಲ್ವಾ, ಅವರ ಪುಸ್ತಕದಲ್ಲಿ ಬರೆಯೋರು ಮಾತ್ರ ಬರಹಗಾರರು ಅಂತ. ಬಟ್ ಎಷ್ಟು ಪೇಜ್ ಬರೆದು ಬಿಟ್ಟಿದ್ದೀರಾ ಸರ್ ಆವಾಗಲೇ? ತುಂಬಾ ಬರ್ದಿದ್ದೀನಿ. ಅದೇ ನಾನು ಯಾವಾಗಲೂ ಹೇಳೋದು, ಬರೆಯೋದು ತುಂಬಾ ಈಸಿ ಸಂಭಾಷಣೆ, ಆದ್ರೆ ಅದನ್ನ ನಿರ್ದೇಶಕರಿಗೆ ಒಪ್ಸೋದು ಕಷ್ಟ. ಯಾಕಂದ್ರೆ ಅವರು ತಮ್ಗೆ ಏನ್ ಬೇಕು ತುಂಬಾ ಕಷ್ಟಪಟ್ಟು ಕಥೆನ ಒಂದು ಕನಸು ತರ ಕಟ್ಟಿರ್ತಾರೆ. ಅದಕ್ಕೆ ಸಂಭಾಷಣೆ ಪೂರಕವಾಗಿರ್ಬೇಕು, ಮತ್ತೆ ಯಾವಾಗಲೂ ಸಂಭಾಷಣೆ ಹೊಂದಿಸಿ ಬರೆಯಿರಿ ತರ ಇರಬೇಕು, ಬಿಟ್ಟ ಸ್ಥಳ ತುಂಬಿರಿ ತರ ಇರಬಾರ್ದು. ಅದು ನಿರ್ದೇಶಕರುಗಳ ಜೊತೆ ನಾನು ಒಂದು ಟ್ರಾವೆಲ್ ಅಂತೂ ಮಾಡ್ತೀವಿ. ಅವ್ರು ಏನ್ ಮಾಡ್ಕೊಂಡಿದ್ದಾರೆ, ಕತೆ, ಆ ಕತೆಗೆ ಯಾರು ಕ್ಯಾರೆಕ್ಟರ್ಗಳನ್ನ ಅವ್ರು ಕ್ಯಾಸ್ಟ್ ಮಾಡಿದ್ದಾರೆ, ಮತ್ತೆ ಅವ್ರ ಕೆಪಾಸಿಟಿ ಏನು, ಅಂದರೆ ಅವ್ರು ಯಾವ ಥರ ಆ್ಯಕ್ಟ್ ಮಾಡ್ಬೋದು ನಾವು ಬರೆಯೋ ಸಂಭಾಷಣೆಗೆ. ಸೊ ಇದ್ರದ್ದು ಎಲ್ಲ ಕೋನಗಳನ್ನ ನೋಡಿ ಡಿಸ್ಕಸ್ ಮಾಡಿಕೊಂಡು ಸಿನಿಮಾಗೆ ಕೆಲಸ ಮಾಡ್ತೀವಿ. ಅಬ್ಸಲ್ಯೂಟ್ಲಿ. ಈಗಾಗಲೇ ಇಷ್ಟೊತ್ತಿಗೆ ಎಷ್ಟು ಸಿನಿಮಾ ಆಯಿತು? ಭೀಮಾ ಈಗ ಒಂದು ರಿಲೀಸ್ಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಬಟ್ ಇದುವರೆಗೂ ಎಷ್ಟು ಸಿನಿಮಾಗಳು ಬರ್ತಿದ್ದೀರಾ? ಆಯ್ತು ಮೇಡಮ್, ಒಂದು 13-14 ಸಿನಿಮಾಗಳಾಗಿದೆ. ಎಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ? ಮೋರ್ ದ್ಯಾನ್ 10 years ಆಯಿತು. ಫಸ್ಟ್ ಒಂದಷ್ಟು ಈ ಗೋಸ್ಟ್ ರೈಟಿಂಗ್ ಅಂತ ಮಾಡಿರ್ತೀವಿ, ಅದೇನು ಕೋಇನ್ಸಿಡೆನ್ಸ್ ಗೊತ್ತಿಲ್ಲ. ಆಮೇಲೆ ತಿರ್ಗಾ ಶಿವಣ್ಣನ ಗೋಸ್ಟ್ಗೂ ನಾನೇ ಬರೆದೆ, ಶ್ರೀನಿ ಅವರ ನಿರ್ದೇಶನದಲ್ಲಿ. ಅದಕ್ಕೊಂದು ಸ್ವಲ್ಪ ನನ್ನ ಜೊತೆ ಪ್ರಸನ್ನ ಅವರು ಮೈನ್ ಡೈಲಾಗ್ ರೈಟಿಂಗ್ ಬರೆದ್ರು, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದು. ಈಗ ಭೀಮಾ ತೆರೆಗಿದೆ. ಅದ್ರ ಹಿಂದೆ ಸಲಗ ಮಾಡಿದ್ವಿ, ದುನಿಯಾ ವಿಜಿ ಅವ್ರ ಫಸ್ಟ್ ನಿರ್ದೇಶನ, ಅವರೇ ಆ್ಯಕ್ಟಿಂಗ್ ಮಾಡಿಕೊಂಡು. ಸೊ ಸಲಗ ಜನರ ಆಶೀರ್ವಾದ ಪಡೀತು. ಮತ್ತು ಇದು ಭೀಮಾ ನಮಗೆ ಎಷ್ಟು ಕಾನ್ಫಿಡೆಂಟ್ ಇದ್ದೀವಿ ಅಂದರೆ ಕತೆ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ದುನಿಯಾ ವಿಜಿ ಬರೆದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಅನುಭವನ ಹೆಕ್ಕಿದ್ರು. ಅಂದರೆ ಮೋರ್ ದ್ಯಾನ್ 4 to 5 months ಆ ಕ್ಯಾರೆಕ್ಟರ್ಗಳನ್ನೆಲ್ಲ ಮನೆಗೆ ಕರೆಸಿ ಅವ್ರ ಜೊತೆ ಮಾತಾಡಿ ಒಂದು ಡ್ರಗ್ಸ್ ಅಂತ ಏನಿದೆ ಅದು ಯೂತ್ಸ್ ಯಾವ ಥರ ಅದನ್ನು ರಿಸೀವ್ ಮಾಡ್ತಾ ಇದ್ದಾರೆ, ಅದನ್ನು ಯಾವ ಥರ ಬೆಂಕಿ ಥರ ಹರಡ್ತಾ ಇದೆ ಸಿಟಿಗಳಲ್ಲಿ, ಟೌನ್ಗಳಲ್ಲಿ, ಇನ್ನೊಂದು 2 ದಿನ ಹೋದರೆ ಹಳ್ಳಿಗಳಿಗೂ ಕಾಲಿಕ್ಕತ್ತೆ ಅನ್ನೋ ಥರ. ಸೊ ಅದ್ರ ಮೇಲೆ ಬೇಸ್ ಮಾಡಿರೋದು.
ಸೊ ಅದು ತುಂಬ ಚೆನ್ನಾಗಿದೆ. ಸಿನಿಮಾಗಳು ಯುನೋ ಡೈಲಾಗ್ಸು ಇದೆಲ್ಲದ್ರ ಬಗ್ಗೆ ಮಾತಾಡೋಣ. ಬಟ್ ಮಾಸ್ತಿ ಯಾವಾಗಲೇ ಹೇಳಿದ್ರಿ ಅವರದ್ದೇ ಊರಲ್ಲಿ ನಾನು ಕೂಡ ಬೆಳೆದಿದ್ದು ಅಂತ ಇಲ್ಲ. ಸಿನಿಮಾಗಳು ಈ ಥರ ಸ್ವಲ್ಪ ರೆಬೆಲಿಯಸ್ ಡೈಲಾಗ್ಸು ಲೈನ್ಸ್ ಎಲ್ಲ ಹೊಡಿಬೇಕಾದ್ರೆ ಸಣ್ಣ ವಯಸ್ಸಿಂದನೂ ಡೈಲಾಗ್ಗಳು ಹೊಡಿಬೇಡ ನನಗೆ ಅಂತ ಈ ಥರ ಬೈಸ್ಕೊಂಡಿದ್ದು ಉಂಟಾ ನೀವು ಮನೆಯಲ್ಲಿ? ಸಾಕು ಏನು ಹೇಳಿದ್ರು ಏನೋ ಒಂದು ಹೇಳ್ತಾನೆ ಅಂತ ಆ ಥರ. ಡೈಲಾಗ್ ಹೊಡಿಯೋಕೆ ಹೋದ್ರಿ ಮಾತಾಡಂಗೆ ಇಲ್ವಲ್ಲ. ಯಾಕಂದ್ರೆ ಈ ಮನೇಲಿ ತುಂಬಾ ಕಡಿಮೆ ಇದ್ದಿದ್ದು. ಬೆಳಗ್ಗೆ ಸ್ಕೂಲು, ಎದ್ದು ರೆಡಿಯಾಗಿ ಸ್ಕೂಲ್ಗೆ ಹೋಗಿ ತಿರ್ಗಾ ಬಂದು ಆಟ ಆಡೋದಂತೆ, ಓದ್ಕೊಳಕ್ ಟೈಮ್ ಇಲ್ಲ. ಸೊ ಇದ್ರ ಮಧ್ಯೆ ನಮ್ಮ ಮಿಡಿಲ್ ಕ್ಲಾಸ್ ಅಂದ್ರೆ ಲೋಯರ್ ಮಿಡಿಲ್ ಕ್ಲಾಸ್ ಅಲ್ಲಿ ಬೆಳೆದಿದ್ದು. ಸೊ ನಾವು ಕೇಳಿದ್ದು ಸಿಕ್ತಿರ್ಲಿಲ್ಲ, ಅವ್ರು ಕೊಡ್ಸಿರೋದು ನಾವು ಉಳಿಸ್ಕೋತಿರ್ಲಿಲ್ಲ. ಸೊ ಅದೊಂದು ಬವಣೆ. ಸೊ ಅದು ಅವ್ರಗಳ ಜೊತೆ ನಾವು ತಂದೆ ತಾಯಿಗೆ ಎದುರಿಗೆ ಮಾತಾಡೋ ಪರಿಸ್ಥಿತಿಲೇ ಇರಲಿಲ್ಲ. ಡೈಲಾಗ್ ಹೊಡಿಯೋಕೆ ಹೋದ್ರೆ ಅಂತೂ ತಿಂತಿದ್ವಿ. ಬಟ್ ಚೆನ್ನಾಗಿತ್ತು ಅದೊಂದು. ಮತ್ತು ಬಾಲ್ಯ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ, ಅಲ್ಲಿ ಟೀಚರ್ಗಳು ಕೂಡ ಡೈಲಾಗ್ ಹೊಡಿಯೋರು. ಒಂದಷ್ಟು ಇರ್ತಾವಲ್ಲ, ನೀನು ಉದ್ಧಾರ ಆಗಲ್ಲ, ಕತ್ತೆ ಮೇಯ್ಸೋಕೆ ಹೋಗು, ಈ ಥರದ್ದು. ಸೊ ಅದೆಲ್ಲನೂ ಅನುಭವ ಮೇಡಮ್. ಅಲ್ಲಿಂದ ನಾನು ಬಂದು ಬೆಂಗಳೂರಲ್ಲಿ LLB ಮಾಡೋಕ್ಕೆ ಬಂದಿದ್ದು. ಸೊ ಸಿನಿಮಾ ಹೆಂಗೆ ಅಂದರೆ ನಿಮ್ಮನ್ನು ಒಂದು ಕಾರ್ನರ್ ಕರ್ಕೊಂಡೋಗಿ ನಿಲ್ಸ್ಕೊಂಡ್ಬಿಡುತ್ತೆ. ಇವತ್ತಿಗೂ ಎಷ್ಟೋ ಜನ ಇಂಜಿನಿಯರ್ಗಳು, ತುಂಬ ಜನ ಡಾಕ್ಟ್ರುಗಳು ನಮ್ಮ ಇಂಡಸ್ಟ್ರೀಲಿ ಕೆಲಸ ಮಾಡ್ತಿದ್ದಾರೆ. ಅವರು ಏನೋ ಆಗಬೇಕು ಅಂತಿರೋರ್ನು ಸಿನಿಮಾ ವ್ಯಾಮೋಹ, ಸಿನಿಮಾ ಪ್ರೀತಿ ಒಳಗಡೆ ಇದ್ದರೆ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮನ್ನು ಕರ್ಕೊಂಡು ಬಂದು ಇಲ್ಲಿ ನಿಲ್ಲಿಸ್ಬಿಡುತ್ತೆ. ನಿಜ. ಬಟ್ ಒಂದಷ್ಟು ಸಹನೆ, ವ್ಯವಧಾನ ಬೇಕು ಸಿನಿಮಾದಲ್ಲಿ. ಸಾಧನೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಾವು ಆ ಮಾತು ಹೇಳಿದ್ರೆ ತಪ್ಪಾಗುತ್ತೆ. ಬಟ್ ಒಂದು ಗುರಿ ಅಂತೂ ಮುಟ್ಬೋದು. ರೈಟರ್ಸ್ ಡಿಪಾರ್ಟ್ಮೆಂಟ್ ಆಗಲಿ, ಇಲ್ಲೊಂದಷ್ಟು ವಿಂಗ್ಸ್ ಇರ್ತಾವಲ್ಲ. ಈಗ ಎಡಿಟಿಂಗ್ ಬಗ್ಗೆ ವ್ಯಾಮೋಹ ಇರೋರಿಗೆ, ಒಲವಿರೋರಿಗೆ ಅಲ್ಲಿಗೆ ಹೋಗ್ಬೋದು. ಈ ಕಡೆ ಡಬ್ಬಿಂಗು ಮತ್ತೊಂದು ಎಲ್ಲ ಒಂದಷ್ಟು ಇರುತ್ತೆ. ಕೆಲಸ ಮಾಡ್ತೀನಿ ಅನ್ನೋ ಮನೋಭಾವ ಇದ್ರೆ, ಆಸಕ್ತಿ ಇದ್ರೆ ಬಹಳಷ್ಟು ಕೆಲಸ ಇದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಬರೀ ಸ್ಕ್ರೀನ್ ಮೇಲೆ ಕಾಣಿಸುವಂತ ಹೀರೋ ಮಾತ್ರ ಅಲ್ಲ. ತೆರೆ ಮೇಲೆ ಕಾಣೋರ್ದು ಅಲ್ಲದೆ ಅದ್ರ ಹಿಂದೆ ದುಡಿಯೋರ್ದು ದೊಡ್ಡ ಇದಿರುತ್ತೆ. ಬಟ್ ಅದನ್ನ ಕರ್ಕೊಂಡು ಬರಬೇಕು. ಈಗ ನಾನು ಸತಿ ಹರಿಕೃಷ್ಣ ಸರ್ ಅವ್ರ ಆಫೀಸಲ್ಲಿ ಕುತ್ಕೊಂಡು ಕೇಳಿದೆ, ಸರ್ ಹೆಂಗೆ ಸರ್ ನಿಮ್ಗೆ ಸಂಗೀತ ಅಂತ. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು. ನಮ್ಮ ಮನೆಗೆ ಒಂದು ತಬಲಾ ಇತ್ತು, ಅದ್ರ ಮುಂದೆ ಕುತ್ಕೊಂಡು ಹೊಡಿತಿದ್ದೆ. ಆಮೇಲೆ ಅದಲ್ಲದೆ ನಾನು ಈ ಕಡೆ ಬಂದು ಮೆಕ್ಯಾನಿಕ್ ಥರ ಆದಾಗ ಆ ಕಾರ್ದು ಬ್ಯಾನೆಟ್ನ ಮ್ಯೂಸಿಕ್ ಬಾರಿಸ್ತಿದ್ದೆ. ಅಂದರೆ ನಿಮ್ಗೆ ಕರ್ಕೊಂಡು ಬಂದ್ಬಿಡುತ್ತೆ. ಅದೇ ಇದೆಯಲ್ಲ, ಒಂದು ಪ್ರಬಂಧ ಬರೀರಿ ಹಸು ಬಗ್ಗೆ ಅಂತ. ಆಮೇಲೆ ಮರ ಕೇಳ್ತಾರೆ, ಮರಕ್ಕೆ ಹಸು ಕಟ್ಟಿ ಹಸುನ ಮರ ಕಟ್ಟಿ ಹಸು ಪ್ರಬಂಧ ಬರೀಕ್ ಕಂಟಿನ್ಯೂ ಮಾಡ್ತಾರಂತಲ್ಲ. ಹಾಗೆ ಇದು ಏನಾರು ಒಂದು ಇಂಟ್ರೆಸ್ಟ್ ಇದ್ರೆ ಅದನ್ನ ಎಲ್ಲದಕ್ಕೂ ಕಟ್ಟಿ ಅದನ್ನ ಪರ್ಸ್ಯೂ ಮಾಡುವಷ್ಟು. ಬಟ್ ಮನೇಲಿ ನೀವು ರೈಟರ್ ಏನಾದ್ರಿ, ಮನೆಯಲ್ಲಿ ಆ ರೀತಿಯಾದದ್ದು ವಾತಾವರಣ ಇತ್ತ? ತಂದೆ ತಾಯಿ ಏನ್ ಮಾಡ್ತಾ ಇದ್ರು? ನಮ್ಮ ತಂದೆ ಬಂದು ಒಂದು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು. ಅವರು ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ಟ್ರಾನ್ಸ್ಫರ್ಸ್ ಆಗೋದು ಒಂದು 3 to 5 years. ಪ್ರತಿ ಊರಿಗೂ ಹೋಗೋವಾಗ ನಾವು ಆ ಊರಿಗೆ ಹೋಗ್ಬೇಕಾಗಿ. ಸೊ ನನಗಿವಾಗ ಸಂಭಾಷಣೆ ಅಂತ ಬಂದಿದ್ದು ಈ ಥರದ್ದು ಒಂದು ಅನುಭವಗಳು. ಈಗ ಈ ಊರವ್ರನ್ನ ನೋಡಿರ್ತೀವಿ, ಕಟ್ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು ಊರು, ಅಲ್ಲಿಂದ ಬೇರೆ ಜನ, ಅಲ್ಲಿನ ಸ್ಲ್ಯಾಂಗೇ ಬೇರೆ ಇರುತ್ತೆ. ಅಲ್ಲಿಂದ ಇಲ್ಲಿ ಬೆಂಗಳೂರು ಬಂದಾಗ ಇಲ್ಲಿನ ಸ್ಲ್ಯಾಂಗ್ ಬೇರೆ ಇರುತ್ತೆ. ಸೊ ಇವತ್ತು ನಾನು ಕಾಟೇರ ಬರೆದಿದ್ದೀನಿ, ಅಯೋಗ್ಯ ಅಂತ ಮಂಡ್ಯ ಸ್ಲ್ಯಾಂಗ್ ಬರೆದಿದ್ದೀನಿ. ಹಿಂಗೆ ಬೇರೆ ಬೇರೆ ಹೊಂದಿಸಿ ಬರೆಯಿರಿ ಬರೆದಾಗ ತುಂಬ ನೀಟ್ ಸಿನಿಮಾ. ಅದರಲ್ಲಿ ಆ ಥರದ್ದೇನು ಇರಲ್ಲ, ಗ್ರೇ ಇರಲ್ಲ. ಬಟ್ ಸೂರ್ಯ ಅವರು ಟಗರು ಬರೆದಾಗ ಅಂಡರ್ ವರ್ಲ್ಡ್ ಭಾಷೆ ಉಪಯೋಗಿಸ್ಬೇಕಾಗುತ್ತೆ. ಸೊ ಮಹಾಲಕ್ಷ್ಮಿ ಲೇಔಟಲ್ಲಿ ದೀನ್ಮನ್ ನಗರ ಅಂತ ಒಂದು ಏರಿಯಾ ಇದೆ. ಅಲ್ಲಿ ಡೈಲಿ ನಿಮಗೆ ಪೊಲೀಸ್ ಸ್ಟೇಷನಲ್ಲಿ 3 ರಿಂದ 4 ಕೇಸು ದೀನ್ಮನ್ ನಗರದವ್ರದ್ದೇ ಹೋಗ್ತಿರುತ್ತೆ. ತುಂಬಾ ರಸ್ಟಿಕ್ ಏರಿಯಾ. ಒಂದಷ್ಟು ಜನ ಕೋಪಿಸ್ಟ್ರು, ಹೊಡೆದಾಟ. ಸೊ ಅಲ್ಲಿ ನಾನು ಅವ್ರಗಳ ಜೊತೆ ಬೆರೆತಾಗ ನನಗೆ ಅದು ಮತ್ತೆ BK ನಗರ ಅಂತ ಯಶವಂತಪುರದಲ್ಲಿದೆ, ಕೇಶವ ಥಿಯೇಟ್ರ್ ಇತ್ತಲ್ಲಿ. ಅಲ್ಲಿ ನಿಮ್ ನಂಬಲ್ಲ, ಒಂದು ಪ್ರಾಥಮಿಕ ಪಾಠಶಾಲೆ. ಅಲ್ಲಿ ಮಕ್ಕಳನ್ನ ಮೇಷ್ಟ್ರೇನಾದ್ರು ಬೈದ್ರೆ ಆ ಮಕ್ಕಳು ಈಚೆ ಗೇಟ್ ಹತ್ರ ಕಾಯ್ತಾ ಇರ್ತಾರೆ ಮೇಷ್ಟ್ರು ಬರ್ಲಿ ಅಂತ. ಬೆಂಗಳೂರಲ್ಲ? ಹೌದು ಹೌದು, BK ನಗರ ಅಂತ. ಅಂದ್ರೆ ನಾನು ಹೇಳ್ತಾ ಇರೋದು ಎಲ್ಲ ಹುಡುಗರು ಆಗಲ್ಲ, ಅಲ್ಲೊಂದಿಬ್ರು ಹಂಗಿರ್ತಾರೆ, ಹಾಗೆ ಬಿಡ್ಲಿ ಅಂತ. ಸೊ ಈ ಥರದ ಒಡನಾಟದಿಂದ ಬಟ್ ಬೇಕು ಅನಿಸ್ತು.
ಈಗ ಟಗರು, ಸಲಗ ಈ ಥರದ ಸಿನಿಮಾಗಳು ಬರೆಯೋವಾಗ ಆ ಒಂದು ಶಾರ್ಪ್ನೆಸ್ ಬೇಕು. ಕನ್ನಡನೇ, ಬಟ್ ತುಂಬ ಮಚ್ಚಿನ ಅರಿತ ಬೇಕು. ಹೌದು ಹೌದು. ಸೊ ಆಕ್ಚುಲಿ ನೀವು ಆ ಥರದ ಕೇಸ್ಗಳು ಹುಡ್ಕೊಂಡು ಅಲ್ಲಿ ಅವ್ರಗಳ ಜೊತೆ ಮಾತಾಡಿ ಅದೆಲ್ಲ ಮಾಡಿದ್ದುಂಟಾ? ಹೌದು, ಮಾಡಲೇಬೇಕು ಮೇಡಮ್. ಈಗ ಕಾಟೇರ ಬರೆಯೋವಾಗ ನಾನೊಂದಷ್ಟು ಜನ ಇವರುಗಳ ಜೊತೆ ಮಾತಾಡಬೇಕಾಯ್ತು. ಆಗಿನ ಜನ್ರೇಷನ್ ಅವರು, ಆವಾಗ ಅವ್ರಿಗೆ ಬಂದಿದ್ದು ಜಮೀನು, ಇದು ಮತ್ತು ಒಂದಷ್ಟು ವರ್ಗಗಳು ಮಾತಾಡಿ, ಅದು ನಾನು ತರುಣ್ ಸುಧೀರ್ ಅವ್ರ ಜೊತೆ, ಜಡೇಶ್ ಅವ್ರ ಜೊತೆ ಡಿಸ್ಕಸ್ ಮಾಡಿಕೊಂಡು, ಯಾಕೆಂದರೆ ತಪ್ಪುಗಳು ಬರೆಯೋಂಗಿಲ್ಲ ವಾಸ್ತವಕ್ಕೆ. ಆ ಥರದ ಕಥೆಗಳು ಬರೆದಾಗ ಯಾವುದೋ ಊಹಿಸ್ಕೊಂಡು ಬರ್ದಿದ್ದಲ್ವಲ್ಲ. ಸೊ ಅದಕ್ಕೆ ಒಂದಷ್ಟು ಪ್ರಜಾವಾಣಿ, ಕನ್ನಡಪ್ರಭ ಈ ಪತ್ರಿಕೆಗಳ ಇದನ್ನು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರ್ತಿದ್ದೆ. ಸೊ ತಂದೆಯವರು ಪೊಲೀಸ್ ಇಲಾಖೆ, ಪೊಲೀಸ್ ಡೈಲಾಗ್ಗಳು, ಪೊಲೀಸ್ ಗತ್ತು, ನಿಮ್ಮ ಆ ಕಮರ್ಷಿಯಲ್ ಡೈಲಾಗ್ಸ್ ಬರಿಬೇಕಾದ್ರೆ ಅದು ಬಂದು ಹೋಗುತ್ತಾ? ಫ್ರೆಂಡ್ಸ್ ಇರೋರು, ತುಂಬ ಜನ ಫ್ರೆಂಡ್ಸ್ ಇರೋರು. ಅವರು ಎಲ್ಲ ವಿಭಾಗದಲ್ಲೂ ನಮಗೆ ಪರಿಚಯಗಳೇ ಅಕ್ಷರಗಳು ಮೇಡಮ್. ಈಗ ಒಂದಷ್ಟು ಜನರ ಜೊತೆ ಪರಿಚಯ, ಅವರು ಮಾತಾಡೋದು, ಇದು ಒಬ್ಬ ರೈಟ್ರಿಗೆ ಬೇಕು. ಅದು ತುಂಬ ಈಸಿ ಅನಿಸುತ್ತೆ. ಈಗ ನೀವು ಹೇಳ್ದಂಗೆ ಪೊಲೀಸ್ ಇಲಾಖೆ ಬಗ್ಗೆ ಮಾತಾಡಿದಾಗ ಒಂದಷ್ಟು ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಮಾತಾಡಬೇಕಾಗತ್ತೆ. ಅಂಡರ್ವರ್ಲ್ಡ್ ಅಂತ ಹೇಳಿದಾಗ ಅದರಲ್ಲಿ ಪಳಗಿರೋರು, ಅದರಲ್ಲಿ ಬಿಟ್ಟಿರೋರು, ನಾನು ಇವಾಗ ಅದೆಲ್ಲ ಮಾಡ್ತಾ ಇಲ್ಲ ಮಗ ಅಂತಾರಲ್ಲ, ಆ ಥರದವ್ರ ಜೊತೆ ಒಂದಷ್ಟು ಜೊತೆ ಮಾತಾಡಲೇಬೇಕಾಗತ್ತೆ. ಮತ್ತು ಹೊಂದಿಸಿ ಬರೆಯಿರಿ ಥರದ ಸಿನಿಮಾ ಒಂದು ಫ್ಯಾಮಿಲಿ ಕಥೆನೇ ಹಂಗಿತ್ತು. 3 ಜನ ಪೇರ್ ಇದ್ದಾಗ ಒಬ್ಬ ಮದುವೆ ಅರೇಂಜ್ ಮ್ಯಾರೇಜ್ ಆಗಿರ್ತಾನೆ, ಇನ್ನೊಬ್ಬ ಲವ್ ಮ್ಯಾರೇಜ್ ಆಗಿರ್ತಾನೆ, ಇನ್ನೊಬ್ಬ ಮದುವೆನೇ ಬೇಡ ಅಂತಿರ್ತಾನೆ. ಸೊ ಈ ಥರದ್ದೊಂದು ಜರ್ನಿ ಬಂದಾಗ ಅದು ನನಗೆ ಆ ಡೈರೆಕ್ಟ್ರ್ ಜೊತೆ ಜಗನ್ನಾಥ್ ಅವರು ಮಾಡಿದ ಕಥೆಯಿಂದ ಅವ್ರ ಜೊತೆ ಒಂದಷ್ಟು ದಿನ ಡಿಸ್ಕಸ್ ಮಾಡಿ, ಅದು ಇನ್ನು ಗುರು ಶಿಷ್ಯರು ಅಂತ ಸಿನಿಮಾ ಬರೆದಾಗ ಒಬ್ಬ ಸೋಂಬೇರಿ ಅಯೋಗ್ಯ ಅಂದರೆ ಆ ಪಾತ್ರ, ಅದು ಹೌದು, ಅಂದರೆ ಏನು ಜವಾಬ್ದಾರಿ ಇಲ್ಲ, ಉಡಾಳ. ಸೊ ಅದನ್ನು ಶರಣ್ ಸರ್ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ, ಅವರು ಮ್ಯಾನರಿಸಮು, ಅವ್ರ ಕ್ಯಾರೆಕ್ಟರೈಸೇಷನ್ ಸೋಂಬೇರಿನೇ ಅನ್ನೋ ಥರ. ಸೊ ಆ ಥರದ ಪಾತ್ರನ ಜಡೇಶ್ ಅವ್ರು ಬರೆದಾಗ ಅದು ಒಂದಷ್ಟು ಸಿನಿಮಾಗಳ ಕ್ಯಾರೆಕ್ಟರೈಸೇಷನ್ ಫಸ್ಟ್ ಹಿಡ್ಕೋತೀವಿ ಮೇಡಮ್. ಈ ಪಾತ್ರ ಇದು ಹಿಂಗಿರುತ್ತೆ ಅಂತ. ಸೊ ಅದ್ರ ಜೊತೆಗೆ ನಮಗೆ ಸಿಗಲಿಲ್ಲ ಅಂದಾಗ ಹುಡುಕ್ಬೇಕಾಗತ್ತೆ. ಹೌದು. ಈಗ ಒಂದು ಕಥೆ ಅಂತ ರೆಡಿ ಆದಾಗ ಅದು ತುಂಬಾ ರಾ ಹಂತದಲ್ಲಿರುತ್ತೆ. ಈಗ ನಾವು ಸಿನಿಮಾ ನೋಡಿದಾಗ ಓಕೆ, ನಮಗೆ ಗೊತ್ತು ಕಥೆ ಏನಿದೆ, ಈ ಹೀರೋ ಹೇಗೆ ಮಾತಾಡ್ತಾನೆ, ಹೀರೋಯಿನ್ ಹೇಗೆ ಮಾತಾಡ್ತಾಳೆ, ಅವಳ ಟೋನ್ ಹೇಗಿರುತ್ತೆ, ಇದೆಲ್ಲ ನಮ್ಗೆ ನೋಡಿದಾಗ ತಲೆಗೆ ಬರುತ್ತೆ. ಬಟ್ ತೀರಾ ರಾ ಹಂತದಲ್ಲಿ ಅದು ಈ ಕ್ಯಾರೆಕ್ಟರ್ ಹೇಗೆ ಒಂದು ಲೈನ್ಗೆ ರೆಸ್ಪಾಂಡ್ ಮಾಡುತ್ತೆ, ಆ ಪ್ರತಿಯೊಂದನ್ನು ಕೂಡ ಯೋಚನೆ ಮಾಡಿ ಲೈನ್ಗಳನ್ನ ಬರಿತಾ ಹೋಗ್ಬೇಕಾಗತ್ತೆ, ಸಂಭಾಷಣೆ ಬರಿತಾ ಹೋಗ್ಬೇಕಾಗತ್ತೆ. ಹೇಗೆ ಅಂದರೆ ನಿಮ್ಮ ಇನ್ಸ್ಪಿರೇಷನ್ ಎಲ್ಲಿ, ಯಾವ ಥರ? ಕೆಲವರು ತುಂಬ ಪ್ಯೂರಿಸ್ಟ್ ಆಗಿ ಓಕೆ ನಾನು ಇಂಥ ಕಡೆ ಕೂತ್ರೆ ಮಾತ್ರ ನನಗೆ ಬರೋದು ಸಾಲುಗಳು, ಆ ಥರದ್ದೆಲ್ಲ ಇರುತ್ತವೆ ಕೆಲವು. ಹೌದು, ನೀವು ಆ ರೀತಿ ಏನಾದ್ರು ಫಾಲೋ ಮಾಡ್ತೀರಾ? ಅಲ್ಲ, ಈಗ ಪರಿಸ್ಥಿತಿ ಹೆಂಗಿರುತ್ತೆ ಅಂದರೆ ನಾನು ಇಂಥ ಕಡೆನೇ ಕುತ್ಕೊಂಡು ಬರಿಬೇಕು ಅನ್ನೋ ಅಷ್ಟು ಟೈಮ್ ಇರಲ್ಲ. ಅಷ್ಟು ಬಿಸಿ ಮಾಸ್ತಿ ಅವ್ರೀಗ. ಟಗರು ಸಿನಿಮಾ ನನಗೆ ಇದರಲ್ಲಿ ಮಶಾಣದಲ್ಲಿ ಬರ್ಸಿದ್ದಾರೆ. ಅಂದರೆ ಒಂದೊಂದು ಸೀನು, ಈಗ ಅಲ್ಲೆಲ್ಲೋ ಒಂದು ಡೆತ್ ಆಗಿರುತ್ತೆ, ಅದನ್ನ ಸರಿ ಹೋಯ್ತಲ್ಲ ನಿಮಗೆ ಇನ್ವೆಸ್ಟಿಗೇಷನ್ ಜಾಬ್ ಅಲ್ಲೇ ಆನ್ ಸೈಟ್ ಕೊಟ್ಟು ನಿಮಗೆ. ಇನ್ನು ಸೂರ್ಯ ಅವ್ರು ಹಂಗೆ ಅಂದರೆ ದುನಿಯಾ ವಿಜಯ್ ಅವ್ರು ನೆಕ್ಸ್ಟ್ ಲೆವೆಲ್. ಅವರು ಮಾರ್ಚೇರಿ ಶವಾಗಾರದ ಹತ್ರ ಬರ್ಸಿದ್ದಾರೆ. ಅಯ್ಯೋ ರಾಮ. ಡಾಲಿ ಧನಂಜಯ್ ಅದ್ರ ಒಳಗಡೆ ಕುತ್ಕೊಂಡು ಬಿರಿಯಾನಿ ತಿನ್ನೋಂಥ ಸೀನು ಇತ್ತು. ಸೊ ಹಂಗೆ ಒಂದು ಮೂಡು ಸೆಟ್ ಮಾಡ್ಕೊತೀವಿ ಫಸ್ಟು. ಬಟ್ ಪ್ಲೇಸು, ಸ್ಥಳ ಅದು ಬಿಟ್ಬಿಡ್ಬೇಕು. ಈಗ ನೀವೇ ನಿಮ್ಮ ಸರ್ಕಲಲ್ಲಿ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅವ್ನು ಸ್ವಲ್ಪ ಮೂಡಿ, ಅಪ್ಪ ಅವ್ನು ಮಾತಾಡ್ಸೋಕ್ಕಾಗತ್ತಾ, ಶಾರ್ಟ್ ಟೆಂಪರು, ಅಯ್ಯೋ ಅವಳು, ಹಂಗಿರುತ್ತಲ್ಲ, ಅದನ್ನು ನಾವು ಕತೆ ಅಂತ ಬಂದಾಗ ಕ್ಯಾರೆಕ್ಟರೈಸೇಷನ್ ತೊಗೊಂಡ್ಬಿಡ್ತೀವಿ. ಆ ಕ್ಯಾರೆಕ್ಟರ್ ಏನು ಸರ್, ಮುಂಗೋಪನ, ಇಲ್ಲ ಸಮಾಧಾನವಾಗಿರ್ತಾಳ, ಇಲ್ಲ ಏನು ಬೇಕಾಬಿಟ್ಟಿನ, ಇಲ್ಲ ಯೂನಿವರ್ಸಲ್ಲ, ಎಲ್ರಿಗೂ ಹೊಂದ್ಕೊಳೋದು ಸ್ವಲ್ಪ. ಈ ಕ್ಯಾರೆಕ್ಟರೈಸೇಷನ್ನ ಫಸ್ಟೇ ಹೇಳ್ತಾರೆ ನಿರ್ದೇಶಕರು. ಸೊ ನಾವು ಆ ಸಂಭಾಷಣೆ ಕೂಡ ಅದ್ರ ಮೇಲೆ ಬರ್ಕೊಂಡು ಹೋಗ್ತೀವಿ. ಹಾಗೆ ಈಗ ಗುರು ಶಿಷ್ಯರು ಅಂತ ಸಿನಿಮಾ ಬರೆದಾಗ ತುಂಬ ಜವಾಬ್ದಾರಿ ಇರುವಂಥವರು ದತ್ತಣ್ಣ ಸರ್. ಅವರು ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಬಟ್ ಅವ್ರ ಶಿಷ್ಯ ಬಂದು ಏನೂ ಬೇಜವಾಬ್ದಾರಿ, ಏನೂ ಬೇಡ ಲೈಫಲ್ಲಿ, ತಿನ್ಕೊಂಡು ಉಣ್ಕೊಂಡಿರ್ಬೇಕಷ್ಟೇ. ನೀನು ಹೋಗಿ ಕೆಲ್ಸಕ್ಕೆ ಹೋಗೋ ಅಂತ ಹೇಳಿದಾಗ, ಇಲ್ಲ ನಾನು ಹೋಗಲ್ಲ, ನಿಮ್ಮನ್ನು ಬಿಟ್ಟು ಹೋಗಲ್ಲ ಅನ್ನೋ. ಆವಾಗ ಬರ್ದಿದ್ದ ಡೈಲಾಗು, ನಾನು ನಿನ್ಗೆ ಹೊಟ್ಟೆಗೆ ಊಟ ಹಾಕೋ ಗುರುನೇ ಹೊರತು ಸದಾ ನಿನ್ನ ಹೊಟ್ಟೆಲಿ ಇಟ್ಕೊಂಡಿರೋ ಕಾಂಗುರು ಅಲ್ಲ ಅಂತ. ಸೊ ಹಿಂಗೆ ಬರುತ್ತೆ. ಆಮೇಲೆ ನೀನು ಹೋಗಲೇಬೇಕು ಅನ್ನೋವಾಗ ಬರ್ದಿದ್ದ ಡೈಲಾಗು, ಒಂದು
ನಿಂತು ಒಂದು ಊರಿನ ಕೆರೆ ಆಗೋ ಬದಲು ಹರಿದು 10 ಊರಿನ ನದಿ ಆಗೋ ಅಂತ. ಸೊ ನೀನು ನದಿ ಆದಾಗಲೇ ನೀನು ಬದುಕು ಪೂರ್ಣ ಆಗೋದು ಅನ್ನೋ ಗುರಿ ಮುಟ್ಟೋದು ಅಂತ. ಕೆರೆ ಆಗಿದ್ರೆ ಅಲ್ಲೇ ಆಸ್ತಿ ಆ ಥರದ್ದು ಒಂದಷ್ಟು ಆ ಥರದ್ದು ಸುಮಾರು ಲೈನ್ಸು ಇವಾಗ ಹಂಗೆ ಕೆಳಗಡೆ ಸುಮಾರು ಕೋಟ್ಸ್ ನಾವೇನು ಹಲವಾರು ಕವಿಗಳದ್ದೇನು ನೋಡ್ತೀವಿ. ಆ್ಯಕ್ಚುಲಿ ಸಿನಿಮಾ ಡೈಲಾಗ್ಸ್ ತುಂಬ ಇದೆ ಆ ಥರ ತೆಗೆದ್ರೆ ಮಾಸ್ತಿ ಅವರದ್ದು. ಬಟ್ ಸಿನಿಮಾಗೆ ಬರಬೇಕು ನಾನು ಅನ್ನೋವಂತಹ ಇಂಟ್ರೆಸ್ಟು ಮನೇಲಿ ಸಪೋರ್ಟ್ ಇತ್ತಾ, ಹೇಗಿತ್ತು ರಿಯಾಕ್ಷನ್ ಸಿನಿಮಾಗಳು ಮಾಡ್ತೀನಿ ಅಂತಂದಾಗ? ಸಿನಿಮಾ ಒಲವಿತ್ತು ಸಣ್ಣ ವಯಸ್ಸಿಂದನೂ. ಸಿನಿಮಾ ನೋಡಬೇಕು, ಸಿನಿಮಾ ಬಗ್ಗೆ ಅದು ಬಂದ್ಬಿಡ್ತದು. ನಮ್ಮದು ಕೋಲಾರ ಬಾರ್ಡ್ರ್ ಆಗಿರೋದ್ರಿಂದ ಅಲ್ಲಿ ತುಂಬಾ ತೆಲುಗು ಚಿತ್ರಗಳ ಇದು ಹಾವಳಿ. ಬಟ್ ಅಲ್ಲೂ ಸಿಗ್ತಿದ್ದು ಅಂಬರೀಷ್ ಅಣ್ಣನ ಸಿನಿಮಾಗಳು. ನಮ್ಮ ಇದಕ್ಕೆ ಅಣ್ಣವ್ರ ಸಿನಿಮಾಗಳು ಸ್ವಲ್ಪ ಕಡಿಮೆ ಆಗಿದ್ವು. ಬಟ್ ಬಂದರೆ ಮಾತ್ರ ಹಬ್ಬನೇ, ಅಪರೂಪಕ್ಕೆ ಬಂದ್ರೂ ಹಬ್ಬನೇ. ವಿಷ್ಣು ಸರ್ ಸಿನಿಮಾಗಳು, ಅಂಬರೀಷ್ ಅಣ್ಣನ ಸಿನಿಮಾಗಳು, ಶಂಕರ್ ನಾಗ್ ಸರ್ ಸಿನಿಮಾಗಳು. ಇದು ಅಲ್ಲದೆ ನಮಗೆ ಈ VCP VCR ಆಮೇಲೆ ಬೆಂಗಳೂರಿಗೆ ಬಂದು ಸಿನಿಮಾ ನೋಡುವಂಥ ಇದು ಒಂದು ಒಳ್ಳೆ ಸಿನಿಮಾ ಅಂತ ಹೇಳಿದಾಗ ಇಲ್ಲಿ ಈಗೀಗ KG ರೋಡು ಇದು ಕಡಿಮೆ ಆಗಿದೆ ಕ್ರೇಜು. ಬಟ್ ಆವಾಗ ಊರವ್ರು ಬಂದರೆ ಮೆಜೆಸ್ಟಿಕಲ್ಲಿ ಇಳ್ಕೋಬೇಕು, ಅಲ್ಲಿ ಒಂದು ಸಿನಿಮಾ ನೋಡಬೇಕು, ಸಾಯಂಕಾಲ ಹೋಗ್ಬೇಕು. ಸೊ ಎಳಿತಿತ್ತು ಅಂದರೆ ಸಿನಿಮಾ ಓದಿಗಿನ್ನ ಮೀರಿ. ಬಟ್ ಅದ್ರ ಜೊತೆಗೆ ಓದ್ಕೊಂಡು ಬಂದಾಗ ಇಲ್ಲಿ ಕಂಠೀರವ ಸ್ಟುಡಿಯೋ ಆಸ್ಪಾಸ್ನಲ್ಲೇ ಇದ್ದಿದ್ದು. ನಾನು ಇಲ್ಲಿ LLB ಇಲ್ಲಿ ಮೇಡಮ್ ಮಹಾಲಕ್ಷ್ಮಿ ಲೇಔಟ್ ಕಂಠೀರವ ನೀವು ಸ್ಟೇಡಿಯಂ ಕಂಠೀರವ ಸ್ಟುಡಿಯೋ ಹತ್ರ ಅಲ್ಲಿ ಶೂಟಿಂಗ್ ನೋಡಕ್ ಹೋಗ್ತಿದ್ದೆ. ಸೊ ಅಲ್ಲಿ ಪರಿಚಯ ಆದವರು ನನಗೆ ತುಷಾರ್ ರಂಗನಾಥ್ ಅಂತ, ಸಾಧು ಕೋಕಿಲ ಸರ್ಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ರು. ಅವರು ಸಾಹಿತ್ಯ ಡೈಲಾಗ್ ಮಾಸ್ಟರ್, ಅವರು ಡೈಲಾಗ್ ಮಾಸ್ಟರ್ ಮತ್ತೆ ಸಾಹಿತ್ಯ ತುಂಬಾ ಚೆನ್ನಾಗಿ ಇದು ಮಾಡೋರು. ಅವರು ಪರಿಚಯ ಆಯಿತು. ಸೊ ಅವ್ರ ಜೊತೆ ನಾನು ಜರ್ನಿ ಶುರು ಮಾಡಿದ್ದು. ಅವ್ರಗಳ ಮೂಲಕನೇ ನನಗೆ ದುನಿಯಾ ವಿಜಯ್ ಅವರು, ಸೂರ್ಯ ಅವರು, ಯೋಗರಾಜ್ ಸಾರು, ಪ್ರೀತಮ್ ಗುಬ್ಬಿ, ಕೃಷ್ಣ, ನಾಗಶೇಖರ್ ತುಂಬ ಜನ ಪರಿಚಯಗಳಾಯಿತು. ಸೊ ಹಂಗೆ ಬಂದಾಗ ಬರವಣಿಗೆ ನನ್ನಲ್ಲಿ ಇತ್ತು. ಬಟ್ ಸಿನಿಮಾಗೆ ಹೇಗೆ ಬರೆಯೋದು ಗೊತ್ತಿರಲಿಲ್ಲ. ಬಟ್ ಲಂಕೇಶ್ ಪತ್ರಿಕೆ, ರವಿ ಬೆಳಗೆರೆ ಅವ್ರದ್ದು ಹಾಯ್ ಬೆಂಗಳೂರು, ಈ ಪತ್ರಿಕೆಗಳಿಗೆ ಕಾದು ಓದ್ತಿದ್ವಿ. ಯಾಕೆಂದರೆ ಆ ಒಂದು ಅಕ್ಷರಗಳು ಸಿನಿಮಾಗೆ ತುಂಬಾ ರಿಲೇಟ್ ಆಗೋ ನಾಟ್ತಾ ಇತ್ತು. ಮತ್ತು ಲಾಸ್ಟ್ 2 pages ಅವರು ಸಿನಿಮಾ ಮಂದಿಗೆಸ್ಕರನೇ ಬರೆದಿರೋರು. ಸೊ ಅವರು ಶಾರ್ಪಾಗಿ ಬರೆಯೋರು. ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ, ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ. ಇನ್ ಬಿಟ್ವೀನ್ ಡಿಪ್ಲೊಮ್ಯಾಟಿಕ್ ಆಗಿ ಬರೀತಿರ್ಲಿಲ್ಲ. ಸೊ ಆ ಪತ್ರಿಕೆಗಳು ನಮಗಿಷ್ಟ. ಸೊ ನಾನು ಮೊದಲನೇ ಸರಿ ಬರೆದಿದ್ದ ಕಥೆನೇ ಬಾಲ್ ಪೆನ್ ಅಂತ. ಅದು ಧೈರ್ಯ ಮಾಡಿ ಸೀದಾ ಹೋಗಿ ರವಿ ಬೆಳಗೆರೆ ಸರ್ಗೆ ಹೇಳ್ಬಿಟ್ಟೆ. ಓಕೆ, ಚೆನ್ನಾಗಿದೆ ಕಣೋ ಅಂದರು. ಆಮೇಲೆ ಭಾವನಾ ಮೇಡಮ್ಗೆ ಅವ್ರ ಮಗಳಿಗೆ ಇನ್ಸಿಸ್ಟ್ ಮಾಡಿದ್ರು ಇದೊಂದು ಸತಿ ಕೇಳು ಅಂತ. ಸೊ ಮೇಡಮ್ಮು ಪ್ರೊಡಕ್ಷನ್ ಮಾಡೋಣ ಅಂದ್ಬಿಟ್ಟು ಒಂದು ಚಿಕ್ಕ ಪಿಕ್ಚರ್ ಆಯ್ತು ಅದು ಬಾಲ್ ಪೆನ್. ಸೊ ಅಲ್ಲಿಂದ ಬರವಣಿಗೆ. ಅಲ್ಲಿಂದ ನೆಕ್ಸ್ಟ್ ಕಡ್ಡಿಪುಡಿಗೆ ಸೂರ್ಯ ಅವರು ಕರೆದ್ರು. ಕಡ್ಡಿಪುಡಿಗೆ ಶಿವಣ್ಣ, ರಾಧಿಕಾ ಪಂಡಿತ್ ಮೇಡಮ್ಮು, ಚಂದ್ರು ನಮ್ಮ ಪ್ರೊಡ್ಯೂಸರು. ಸೊ ಇವರುಗಳು ಮೊದಲನೇ ಚಾನ್ಸ್ ಕೊಟ್ಟಿದ್ದು ಸೂರ್ಯ ಅವರು. ಅಲ್ಲಿಂದ ನೆಕ್ಸ್ಟ್ ಟಗರು, ಅಯೋಗ್ಯ ಮಹೇಶ್ ಅವ್ರದ್ದು. ತದನಂತರ ಟಗರು, ಸಲಗ, ಕಾಟೇರ, ಗುರು ಶಿಷ್ಯರು ಇಲ್ಲರಿಗೂ ಬಂದು ನಿಂತಿದೆ ಸಂಭಾಷಣೆ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.